ಇನ್ನು ಕೇವಲ ರಣ್ಯಾರಾವ್ ವಿಚಾರದಲ್ಲಿ ಚಿನ್ನ ಅಷ್ಟೇ ಅಲ್ಲ, ಭೂಮಿಯ ವಿಚಾರ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಣ್ಯಾರಾವ್ ಮಾಲೀಕತ್ವದ ಅಥವಾ ನಿರ್ದೇಶಕರಾಗಿರುವಂಥ ಒಂದು ಸಂಸ್ಥೆಗೆ ಭೂಮಿಯನ್ನು ಶಿರಾ ಬಳಿ KIDBನ ನೀಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಚರ್ಚೆ ಆಗ್ತಾ ಇದೆ. ಅತ್ತ ಕಾಂಗ್ರೆಸ್ನ ನಾಯಕರು ಕೂಡ ಹಿಂದಿನ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಏನು ಭೂಮಿ ಕೊಟ್ಟಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು, ಅಗತ್ಯ ಬಿಟ್ಟರೆ ಏನಾದರೂ ಒಂದು ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅದನ್ನು ವಾಪಸ್ ಕೂಡ ಪಡಿಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದಿನ ಕೈಗಾರಿಕಾ ಸಚಿವರಾಗಿದ್ದಂಥ ಮುರುಗೇಶ್ ನಿರಾಣಿ ಕೂಡ ಮಾತನಾಡಿದರೆ ಕೇವಲ ನನ್ನ ನಿರ್ಧಾರ ಅಲ್ಲ, ಅದಕ್ಕೆ ಏನೇನು ಕಾನೂನಾತ್ಮಕ ಪ್ರಕ್ರಿಯೆಗಳಿತ್ತು ಆ ಎಲ್ಲ ಪ್ರಕ್ರಿಯೆಗಳನ್ನು ಫಾಲೋ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಕೂಡ ಮಾತನಾಡಿ ಏನಾದರೂ ತಪ್ಪಾಗಿದ್ದರೆ ಕ್ರಮ ಕೈಗೊಳ್ಳಿ, ಯಾಕೆ ಸುಮ್ಮನೆ ಪ್ರಶ್ನೆ ಮಾಡ್ತೀರಾ ಅಂತ ಸರ್ಕಾರವನ್ನೇ ಪ್ರಶ್ನೆ ಮಾಡಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ 12 ಎಕರೆ ಆ ಒಂದು ಸಂಸ್ಥೆಗೆ ಅಲೋಕೇಶನ್ ಆಗಿದೆ. ದುಡ್ಡು ಕಟ್ಟದೇ ಇರೋದ್ರಿಂದ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ. ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ. ನಡೆದಿರ್ತಕ್ಕಂಥ ಸತ್ಯ ಹೊರಗಡೆ ಬರಬೇಕಾಗಿದೆ. ಯಾರು ಇದರ ಹಿಂದೆ ಇದ್ದಾರೆ, ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು, ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ಯಾರು ಇದರ ಹಿಂದೆ ಇರುವಂತಹ ಸಚಿವರು. ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕಹಾನಿ ಜೊತೆಗೆ ಸರ್ಕಾರಿ ಭೂಮಿ ವಿಚಾರವೂ ಮುನ್ನೆಲೆಗೆ ಬಂದಿದೆ. 2023 ಫೆಬ್ರವರಿ 22ರಂದು ನಟಿ ರಣ್ಯಾ ಒಡೆತನದ ಕಂಪನಿಗೆ KIADBಯ ಬಹುಕೋಟಿ ಬೆಲೆ ಬಾಳೋ 12 ಎಕರೆ ಜಮೀನನ್ನ ಹಿಂದಿನ ಸರ್ಕಾರ ಕೊಟ್ಟಿರುವ ಆರೋಪ ಕೇಳಿ ಬಂದಿದೆ. ಶಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ನಿರ್ದೇಶಕಿಯಾಗಿರುವ ನಟಿ ರಣ್ಯಾಗೆ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಜಮೀನು ಮಂಜೂರು ಮಾಡಲಾಗಿತ್ತು. ಆದರೆ ದುಡ್ಡು ಕಟ್ಟೋಕೆ ನೋಟಿಸ್ ಕೊಟ್ಟಿದ್ರು, ದುಡ್ಡು ಕಟ್ಟಿರಲಿಲ್ಲ. ಹೀಗಾಗಿ ಜಮೀನು ಕ್ಯಾನ್ಸಲ್ ಆಗಿರೋ ಮಾಹಿತಿ ಸಿಕ್ಕಿದೆ. ನಟಿ ರಣ್ಯಾಗೆ ಸರ್ಕಾರಿ ಜಮೀನು ವಿಚಾರವಾಗಿ ಜಟಾಪಟಿ. ಕೈ ಬಿಜೆಪಿ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪ. ಜಮೀನು ಖರೀದಿಗೆ ನಟಿ ರಣ್ಯಾಗೆ ನೋಟಿಸ್ ಕೊಟ್ಟರು, ದುಡ್ಡು ಕಟ್ಟಿಲ್ಲ. ಹೀಗಾಗಿ ಜಮೀನು ಮಂಜೂರು ಆಗಿಲ್ಲ ಅಂತ ಬಿಜೆಪಿ ಸಂಸದ ಬೊಮ್ಮಾಯಿ ಹೇಳಿದ್ರು. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಪ್ರೊಸೀಡಿಂಗ್ಸ್ ಆದಮೇಲೆ ಅವ್ರಿಗೇನು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಹೋಗಿತ್ತು, ಆ ದುಡ್ಡನ್ನು ಅವ್ರು ಕಟ್ಟಿಲ್ಲ. ಹೀಗಾಗಿ ಆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡಿಲ್ಲ. ನನಗೆ ಬಂದಿರೋ ಸುದ್ದಿ ಪ್ರಕಾರ ಅವ್ರು ದುಡ್ಡು ಕಟ್ಟದೇ ಇರೋದ್ರಿಂದ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ. ಇನ್ನು 2023ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೈಗಾರಿಕಾ ಸಚಿವರಾಗಿದ್ದ ಮುರುಗೇಶ್ ನಿರಾಣಿ ಮಾತನಾಡಿ ಯಾವುದೇ ಕಾನೂನು ಲೋಪದೋಷ ಆಗಿಲ್ಲ ಅಂದ್ರು. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿದಂಥ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ. ಸರ್ಕಾರದಿಂದಲೇ ಸತ್ಯ ಹೊರಗಡೆ ಬರಲಿ ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಒತ್ತಾಯ ಮಾಡಿದರು. ಅದು ಪೂರ್ಣವಾಗಿ ಹೊರಗಡೆ ಬರೋವರೆಗೆ ನೋಡೋಣ ಏನು ಹೇಳ್ತಾರೆ ಕಾಂಗ್ರೆಸ್ನವರು, ನೋಡೋಣ ಸರ್ಕಾರ ಯಾವುದಿತ್ತು. ಇವತ್ತು ಏನೇ ಊಹಾಪೋಹಗಳು ಬರಲಿ, ಆದರೆ ಇದು ನಡೆದಿರ್ತಕ್ಕಂಥ ಸತ್ಯ ಹೊರಗಡೆ ಬರಬೇಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಇದು ಸರ್ಕಾರ ಹೇಳಲಿ, ಯಾಕೆಂದ್ರೆ ಸರ್ಕಾರ ಗೊತ್ತಿಲ್ವಾ. ಇತ್ತ ಬಿಜೆಪಿ ಅವಧಿಯಲ್ಲೇ ಜಮೀನು ಮಂಜೂರು ಆಗಿರೋದು ಅಂತ ಸಚಿವ MB ಪಾಟೀಲ್ ಆರೋಪ ಮಾಡಿದ್ರೆ, ಕಾನೂನು ಸಚಿವ HK ಪಾಟೀಲ್ ಕಾನೂನಾತ್ಮಕ ಕ್ರಮ ಆಗುತ್ತೆ ಅಂದ್ರು. ಹಿಂದಿನ ಸರ್ಕಾರದಲ್ಲಿ ಇದು ಅವರಿಗೆ 12 ಎಕರೆ KIDB ಸಿರಾದಲ್ಲಿ ಒಂದು TMT ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ, ಅಷ್ಟು ಮಾತ್ರ ಗೊತ್ತು. ಇವತ್ತು ದಿವಸ ನಾನು ಮಾಹಿತಿ ಕೇಳಿದ್ದೀನಿ. ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ 12 ಎಕರೆ ಅವರಿಗೆ ಯಾವುದೋ ಒಂದು KIAD ಏನೋ ಇದೆ ಸಂಸ್ಥೆ, ಆ ಒಂದು ಸಂಸ್ಥೆಗೆ ಇವತ್ತು ದಿವಸ ಅಲೋಕೇಶನ್ ಆಗಿದೆ. ಯಾರ ಮೇಲೆ ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ದುಡ್ಡು ಕಟ್ಟೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಆಮೇಲೆ ದುಡ್ಡು ಕಟ್ಟಿದ್ದಂಗೆ ಕಾಣಲಿಲ್ಲ. ಸಿರಾದಲ್ಲಂತೂ ಅಲಾಟ್ಮೆಂಟ್ ಆಗಿದೆ. ಅದೇನಾಯಿತು, ಅದಾದ ಸ್ವಲ್ಪ ದಿವಸಕ್ಕೆ ನಾವು ಬಂದ್ವಿ, ಅಲ್ಲಿ ಸ್ಥಳೀಯರಿಗೆ ಕೊಡಬೇಕು, ಯಾರಿಗೂ ಬೇರೆಯವ್ರಿಗೆ ಕೊಡಬಾರ್ದು ಅಂತೇಳಿ ಅದು ನಿರ್ಬಂಧ ಮಾಡಿದ ಹಿನ್ನೆಲೆಯಲ್ಲಿ ಅದು ಡ್ರಾಪ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ಇವರು ಮಾಹಿತಿ ಸಚಿವರಿದ್ದಾರೋ ಗೊತ್ತಿಲ್ಲ. ಇನ್ನು KIADB CEO ಡಾಕ್ಟರ್ ಮಹೇಶ್ ಮಾತನಾಡಿ ಯಾವುದೇ ಜಮೀನು ಮಂಜೂರಾಗಿಲ್ಲ ಅಂದ್ರು.
ಯಾವುದೇ ಅಲಾಟ್ಮೆಂಟ್ ಆಗಿಲ್ಲ. ಯಾವ ಜಾಗ ಈಗ ಆ ಜಾಗ ಬೇರೆಯವ್ರಿಗೆ ಎಲ್ಲಾದರೂ ಅಲಾಟ್ ಆಗಿದೆ ಈಗಾಗಲೇ ಆ ಜಾಗ? ಇಲ್ಲಿಗೆ ಶಿರಾ ಇಂಡಸ್ಟ್ರಿಯಲ್ ಅದೆಲ್ಲ ಲ್ಯಾಂಡು ಈಗಾಗಲೇ ಅಲಾಟ್ ಆಗೋಗಿದೆ. ಸದನದಲ್ಲೂ ನಟಿ ರಣ್ಯಾ ರಾವ್ ವಿಚಾರ ಕೋಲಾಹಲ. ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸದನದಲ್ಲೂ ಭಾರಿ ಗದ್ದಲ ಕೋಲಾಹಲ ಸೃಷ್ಟಿಸಿತ್ತು. ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ವಿಚಾರ ಪ್ರಸ್ತಾಪಿಸಿದ ಕಾರ್ಕಳ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಇದರ ಹಿಂದಿರೋರು ಯಾರು ಎಂದು ಬಹಿರಂಗಪಡಿಸಬೇಕು ಅಂತ ಆಗ್ರಹ ಮಾಡಿದ್ರು. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದ್ದಾರೆ, ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು, ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ಇಷ್ಟು ರಾಜಾರೋಷವಾಗಿ ನಡೀಲಿಕ್ಕೆ ಏನು ಕಾರಣ ಆಗಿದೆ, ಯಾರು ಇದರ ಹಿಂದೆ ಇರುವಂತಹ ಸಚಿವರು, ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಇದಕ್ಕೆ ಉತ್ತರಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವರು ಯಾರಿದ್ದಾರೆ ಅನ್ನೋದನ್ನ ಸಿಬಿಐನವರು ಕಂಡು ಹಿಡಿಯಬೇಕು ಅಂದ್ರು. ಇನ್ನು ಸಚಿವರುಗಳು ಇಬ್ಬರು ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ತಾವು ಪ್ರಸ್ತಾಪ ಮಾಡಿದ್ರಿ, ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ. ಅದು ಕೂಡ ಸಿಬಿಐನವರೇ ಕಂಡುಹಿಡಿಬೇಕು, ಇನ್ವೆಸ್ಟಿಗೇಷನಲ್ಲಿ ಬರಲಿ. ಯಾವ ಸಚಿವರು ಈ ಚಿನ್ನದ ಏನು ಈ ಸ್ಮಗ್ಲಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದು ಸಿಬಿಐನವರು ಕಂಡುಹಿಡಿದ್ರೆ ಮುಂದೆ ಏನಾಗಬೇಕು ಅನ್ನೋದು ತಮ್ಗೆ ಗೊತ್ತಿದೆ. ಆದ್ರೆ ಬ್ಯೂರೋ ರಿಪೋರ್ಟ್, TV9